ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇರಮ್ಮ ಚಸ್ಮಾ ಮೇರಾವ ನೋಡಲಿಕ್ಕೆ ವಾವ್ ಮಸ್ತ್ ಲಗ್ರಿ ಅಮ್ಮ. ತಲೆನ ಇದ್ರ ಮೇಲೆ ಹೋಗ್ತದ ತಲೆ ಮೇಲೆ. ಹೌದಲ್ಲ ಅದೊಂದು ಫ್ಯಾಷನ್ ಐತಲ್ಲ ಈಗ. ಓದೈತಂತ ಹೇಳಿ ನಾನಕ್ಕನಪ್ಪ ಚೆನ್ನಾಗಿ ಮಾಡಿ ಸರ್ಕಂತ ಸ್ಟೈಲಿಶ್ ಟೇಮ್ ಐತೆ ಆಲ್ತಂತ ಹೇಳಿ ವಾವ್ ಬತ್ತ ನಾನಕ್ಕ ಮಸ್ತಮ್ಮ. ಹಾತ್ ಚೋಡುವ ನೋಡ್ರಿ ನಮ್ಮ ಹಿರಮ್ಮ ಫ್ಯಾಷನ್ ಭಾರಿ ಮಾಡ್ತಾಳ್ರಿ. ಚಸ್ಮಾ ಹಾಕೊಂಡಾಳ ಈಗ. क्या होना मैं भी तुम लोग क्या होना हाँ पड्डोना ಬೆಳೆ ಕೊಟ್ಟೋದು ರುಚಿ ಆಯ್ತು ಬಿಡೋರ್ಗೆ ಪಡ್ಡೋನ ಕ್ಯಾಮ ಬನಾಕ್ ಬೇಕು ಎಲ್ಲ ದಿನ ಬೆಳಿಗ್ಗೆ ಬರೋರು ಅವ್ರ ಮನೆಗೆ ಏನ ಈಗೊಂದು 2-3 ದಿನ ಆತ ಒಟ್ಟ ಬಂದಿಲ್ಲ ಅವ್ರೆ. ಆರಾಮ್ ಇದ್ದಿದ್ದಿಲ್ಲ ಮಳೆ ಒಂದ್ ಹತ್ತಿತ್ತು ಹಂಗ ಬಂದಿಲ್ಲ ಅವ್ರ. ನೀನು ಮತ್ತೆ ಬಿಸಿ ಪಟ್ ಮಾಡಿದ್ದೇನೆ ಈಗ. ಗೊತ್ತಿಲ್ರಿ ನಾಷ್ಟ ಮಾಡಿದ್ದೆ ನನ್ಗ ನಾಷ್ಟ ಆಗವು. ಹೌದನ ಅಂದ್ರೆ ಬಿಸಿ ಬಿಸಿ ಮಾಡಿದ್ರಾತ ಅಂತೇಳಿ ನಾ ಹಿಟ್ಟು ಎತ್ತಿ ಇಟ್ಬಿಟ್ಟವನ್ನ ಚಲೋ ಆಗಲ್ಲ ಅಂತೇಳಿ. ಈಗ ಬಂದ್ರು ಕಸ್ಟಮರ್ ಈಗ ಬಂದ್ರು ಅದಕ್ಕೆ ಲಗು ಕೂಡ ಕಸ್ಟಮರ್ ಓಡಾಡಕತ್ತಾರ ಮನಿ ತುಂಬಾ. पढ़ किसे आना हाथ उठा किसे आना ले ऊपर जो भी एक 2 जने भी एक बस सब भी नेट सब भी लगा चाहिए ले मस्त है ಇವ ನೋಡ್ರಿ ಸಂಜೆಕ್ಕ 7:15 ಟೈಮ್. ಇವಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ ಹೇಳಿದ್ರ ಮಸಾಲೆ ಪಡ್ಡು ಮಾಡಾಕತ್ತೀನ್ರಿ ನಾನು. ಇದ ನಮ್ ಸಂಬಂಧ ಅಲ್ರಿ ನಮ್ಮ ಅಮ್ಮನ ಸಂಬಂಧ. ಯಾಕಂದ್ರ ತಳಗ್ ಹೊಂಟಿದ್ವಿ ನಾವು. ಬೆಳಿಗ್ಗೆ ತಗೊಂಡ್ ಹೋಗಿ ಕೊಡ್ಬೇಕಂತ ಹೇಳಿದ್ರ ಗಾಡಿ ಇಲ್ಲ ಏನಿಲ್ರಿಪ್ಪ. ಇಲ್ಲಿ ಅಂತ ಅಲ್ಲಿ ಮಟ್ಟ ತಗೊಂಡ್ ಹೋಗೋದ ಒಂದು ವಜ್ಜೆ ಆಗ್ಬಿಡ್ತೈತ್ರಿ. ಹಂಗಾಗಿ ಈಗ ತಗೊಂಡ್ ಹೋಗ್ಬೇಕಂತಂದೇಳಿ ಮಸಾಲೆ ಪಡ್ಡು ಅಂದ್ರ ಅಮ್ಮಾಗ ಬಾಳ ಇಷ್ಟ ರೀ. ಸೊ ಹಂಗಾಗಿ ನಾ ಮಸಾಲೆ ಪಡ್ಡು ಮಾಡಾಕತ್ತೀನಿ ನೋಡ್ರಿ. ಅಂದ್ರ ಈ ಹಿಟ್ಟಿದೆ ಬೆಳಗ್ಗಿದೆ ಅಮ್ಮನ ಸಂಬಂಧ ಮತ್ ನೀ ಎಲ್ಲ ಈಗ ಸ್ಪೆಷಲ್ ಮಾಡಾಕ್ತೇನೆ. ಈಗ ಪಡ್ ಮಾಡಿದ್ರ ಚಟ್ನಿ ಅದೆಲ್ಲ ಬೇಕು. ಚಟ್ನಿ ಇಲ್ಲ ಖಾಲಿ ಆಗೈತೆ ಬೆಳಗ್ಗೆನ. ಈ ಮಸಾಲೆ ಪಡ್ಡು ಒಳಗ ಚಟ್ನಿ ಬೇಡ ಏನು ಬೇಡ, ಹಂಗ ಬರಬ ಎಲ್ಲ ತಿನ್ಬೋದು, ಅಷ್ಟು ರುಚಿ ಹಾಕವ್ರಿ ಇವು. ಈಗ ನೋಡ್ರಿ ಅದಕ್ಕೆಲ್ಲ ಏನೇನ್ ತಗೊಂಡಿನಿ ಅಂತಂದ್ ಹೇಳಿದ್ರ ಒಂದ್ 2 ಉಳ್ಳಾಗಡ್ಡಿನ ಈ ತರ ಹೆಚ್ಕೊಂದಿನ್ರಿ. ಆಮೇಲೆ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಇವಷ್ಟು ಜಾರ್ ಒಳಗೆ ಹಾಕಿ ಈಗ ಮಸಾಲಿನ ರುಬ್ಕೊಂತೀನ್ರಿ ನಾನು. ಫಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಅಷ್ಟಿಷ್ಟು ಹಾಕೊಂತೀನ್ರಿ. ಈಗ ನೋಡ್ರಿ ನಾ BTS ಕ್ಯಾಪ್ ದಿಲ್ಲಕ್ ತಗೊಂಡಿದ್ದೆ. ಆಹಾ ಮಸಾಲೆ ಏನು ಘಮ ಘಮನ ಆಗತ್ತಪ್ಪ ಅಂತ ಹೇಳಿದ್ರೆ ಅಷ್ಟು ಘಮ ಘಮನ ಆಗತ್ತ ನೋಡ್ರಿ ಇದು. ಬೇಕಂದ್ರೆ ನೀವು ಯಾರು ಈ ಥರ ತಿನ್ಲಾರ್ದವ್ರು ಒಂದ್ಸಲ ಮಾಡ್ಕೊಂಡು ತಿನ್ರಿ. ಎಷ್ಟು ರುಚಿ ಅನಿಸ್ತು ಅಂತ ಹೇಳಿದ್ರೆ ಭಾಳ ರುಚಿ ಅನಿಸ್ತವ್ರಿಪ್ಪ ಇವು. ನಮ್ಮ ಅಮ್ಮಗೆ ಭಾಳ ಇಷ್ಟ ರೀ ಇವು. ಸೊ ಹಂಗಾಗಿ ಅಮ್ಮನ ಸಂಬಂಧ ಈಗ ಮಾಡಾಕತ್ತೀನಿ ನೋಡ್ರಿ ನಾನು. ಲಗು ಲಗು ಮಾಡ್ಕೊಂಡು ಅಮ್ಮಗೆ ತೊಗೊಂಡು ಹೋಗೋಣ್ರಿ. ನಮ್ಮ ಮನ್ಯಾಗ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಏನಾರ ದೋಸೆ ಮಾಡ್ತಾನೆ ತಿಳ್ಕೊರಿ, ಸಂಜೆ ಮಟನು ಬರೀ ದೋಸೆನ ಮಾಡ್ತಾರೆ. ಇವತ್ತೇನ್ರಿಪ್ಪ ಅಂದ್ರೆ ಪಡ್ಡು ಮಾಡ್ಯಾಳ ಸುಮ್ಮನೆ ನೋಡ್ರಿ. ಸಂಜೆ ಮಟನು ಬರೀ ಪಡ್ಡೆ ರಾತ್ರಿ ಮಟನ್ ಪಡ್ಡೆ ರಾತ್ರಿ ಮಟನು ಪಡ್ಡೆ ಆತಳ. ಇವು ಭಾರಿ ಸ್ಪೆಷಲ್ ಅದಾವ ಇವು. ಗ್ರೀನ್ ಆಗ್ಯಾವಲ್ರಿ ಇವು. ಗ್ರೀನ್ ಆಗ್ಯಾವ. ಬೆಳಗ್ಲಿಂತ್ರ ವೈಟ್ ತಿಂತಿದ್ರಿ. ಈಗ ಅಮ್ಮನ ಸಂಬಂಧ ಗ್ರೀನ್ ತಮನ್ನ, ಶಿಮ್ಮು, ಅಲಿಶಾನ್ ಏನ್ ಆಟ ಆಡಾಕತ್ತೀರಿ? ಸಿಮ್ಮು ತಮ್ಮನ್ನ ನೀವು ಸಾಮಾನ್ ತಂದು ಆಟ ಆಡತ್ತಿರಲ್ಲ, ಆ ಸಾಮಾನು ಎಲ್ಲಿ ಹೇಳಿ ನೋಡೋಣ. ನಿಮ್ಗೆ ಕೊಡ್ತೈತಿ? ನಿಮ್ಗೆ ಯಾರು ಕೊಟ್ರ? ನಮ್ಗ ಸ್ವಲ್ಪ ಇದು ಒಂದು ಮತ್ತೆ ಇದು ಒಂದು ಉಪ್ಪು ಕೊಟ್ಟಾರ. ಇದು ಅಷ್ಟ ಇಕ್ಕಿ ತಗೊಂಬಂದಾಳ. ಇದು ಒಂದು ನಜ್ಮಪ್ಪ ಅವ್ರು ಕೊಟ್ಟಾರ. ಚೂಲಿ ಇವೆಲ್ಲ ಏನ್ ಸಾಮಾನು ಅದಾವಲ್ರಿ, ಆಟ ಆಡೋ ಸಾಮಾನ್. ನೀವು ಹುಡುಗರೇ ಫಸ್ಟ್ ಟೈಮ್ ನಮ್ಮ ಅವ್ವ ಅಜ್ಮೀರ್ ಹೋಗಿದ್ರಲ್ಲ, ನಾವ್ ದಾದಿ ಮನಿಗ್ ಹೋಗ್ ಬಂದ 4 ದಿನ ಆಗಿತ್ತ. ಮತ್ ಇವತ್ ಹೊಂಟೇವಿ. ಸಾನೆ ಬರ್ತಾವನ್ನ ಸಾನೆ ಕೇಳ್ಬೇಕ್ರಿ. ಸಾನೆ ಕೇಳ್ಬೇಕ ತೊಳಗದಾಳ. ಬರ್ತೀನಿ ಅಂದ್ರೆ ಕರ್ಕೊಂಡ್ ಹೋಗೋಣ. ಈಗ ಜೋಳ ತಗೋಬೇಕನ? ಜೋಳ ತಗೊಂಡೈತಿ.
ನಾವು ಅಮ್ಮರ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಲಘುನ ಹೋಗ್ಬೇಕ್ರಿ 6 ಗಂಟೆ ಹಂಗೆ ಅಂದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಬರಕ್ಕೆ ಆಗ್ತತ್ರಿ. ಈಗ ನಾನು ಲಘು ಹೋಗ್ಬೇಕಂತ ಹೇಳಿ ಮತ್ತೆ ಪಡ್ಡು ಮಾಡೋದಿತ್ತಲ್ರಿ 7:15ಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಪಡ್ಡು ಮಾಡಕ್ಕೆ. ಈಗ 8 ಗಂಟೆ ಆಯ್ತು. ಪಟ ಹೋಗಿ ಒಂದು ಸ್ವಲ್ಪ ಜೋಳನ ಗಿರಣಿಗೆ ಹಾಕಿಸ್ಕೊಂಡು ಬರ್ಬೇಕು ನೋಡ್ರಿ ಈಗ. ಇವತ್ತು ನಾಷ್ಟಾಕ್ಕೂ ಪಡ್ಡು, ಮಧ್ಯಾಹ್ನ ಊಟಕ್ಕೂ ಪಡ್ಡು, ಸಂಜೆ ಮುಂದೆ ಸ್ನ್ಯಾಕು ಪಡ್ಡು, ರಾತ್ರಿ ಊಟನ ಪಡ್ಡನೇ ಈಗ. ನಿಮ್ಮ ಪಪ್ಪ ನೋಡಲ್ ಗಾಬ್ರಿನಾಗ್ಯಾರ ಹೌದಾ ಅಂತ. ಇಲ್ಲಿ ಬರ್ರಿ ಮತ್ತೆ ರಾತ್ರಿ ಊಟಕ್ಕೆ ಏನೋ ಮಾಡ್ತೀನಂತ. ಈಗ ಹೋಗೋ ಮುಂದೆ ಅದನ್ನ ಇಟ್ಟು ಹೋಗ್ಬಿಡನ್ರಿ ಗಿರಣಿಗೆ ಚೀಲ. ಮತ್ತು ನಾವು ಹೊಳೆ ಬರೋ ಮಟ ಹಾಕಿಟ್ಟಿರ್ತಾರ ಹಂಗೆ ತೊಗೊಂಬರಕ್ಕೆ ಬರ್ತೈತಿ. ಹಿಂಗೆ ಮಾಡಿ ನಾವು ಪಾಯ್ ಅನ್ಕೊಂತ ಸೇಮ್ ಮನೆ ಕಡೆನ ಬಂದ್ವಿ ನಾವು. ನಮ್ಗೆ ರೂಢಿ ಆಗ್ಬಿಡತ್ತಲ್ರಿ ಮಾತಾಡ್ಕೊಂತ ಬಂದ್ರೆ. ಯಾವಾಗ ಬಂದು ನಾವು ಸಾಯನಗರ ಮುಟ್ಟಿದ್ವಿ, ಯಾವಾಗ ಬಂದು ನಮ್ಮ ಮನೆ ಮುಟ್ಟಿದ್ವಿ ಗೊತ್ತಾನ ಆಗಂಗಿಲ್ಲ. ಒಟ್ಟ ಗೊತ್ತಾಗಂಗಿಲ್ಲ. ಹೊಸ್ದಾಗಿ ಏನಾರು ಅಡ್ಡಾಡಕತ್ತಿಂದ್ರೆ ಯಪ್ಪ ಇಷ್ಟು ದೂರ ಅಡ್ಡಾಡ್ತೀರಾ ನೀವು ದಿನ ಅಂತಾರ. ಮನ್ ನೋಡಿ ನಮ್ಮ ಮಾಮೂನ ಅನ್ನಕತ್ತಿದ್ದಿಲ್ರಿ ಹೆಂಗ್ ಅಡ್ಡಾಡ್ತೀರನ್ಮ ನೀವು ಅಂತಂದು ಹೇಳಿ. ಗಿರಣಿ ಬಂತ್ರಿ ಇಲ್ಲೇ ತೊಳಗಿನ ಮನೆ ಕಡೆ ಗಿರಣಿ ಇದು ಭಾಳ ಫೇಮಸ್ ಐತ್ರಿಪ್ಪ. ಇಲ್ಲೇ ಹಾಕಿಸ್ತೀವ್ರಿ ನಾವು. ಈಗ ನಮ್ಮ ಮನೆಯವ್ರಿಗೆ ಹೋಗಿ ಅದನ್ನ ಚೀಲ ಇಟ್ಟು ಬರ್ತಾರೆ. ಚಲೋ ಐತಿ ಗಿರಣಿ. ಜೊತೆ ನೀವು ಯಾವಾಗ ಬಂದ್ರಿ? ಈಗ ಬಂದೇನು? ಹೌದು ಗಾಡಿ ಮೇಲೆ ಬಂದ್ರಿ ನೀವು? ಗಾಡಿ ಮನೆಗೆ ಐತೇನ್ರಿ ಇವತ್ತು? ಅಮ್ಮ ನೀವೇನ್ ಮಾಡತ್ತೀರಿ? ಏನಿಲ್ವಾ, ನೀ ತೆಲಗಿ ಮೇಲೆ ಕವ್ರ ಹೊಲ್ದು ಕೊಡೋದಿದ್ದಲ್ವೇ, ಅದಕ್ಕ ಈಗ 4-5 ದಿವ್ಸ 2 ದಿವ್ಸ ಅಂಗಡಿ ಬಂದಿತ್ತಲ್ಲ, ಅದ್ರ ಸಲ ಕುಂತ ಏನ್ ಮಾಡ್ಲಿ. ಹೌದ್ರಿ, ಅದಕ್ಕ ಅದು ಸೀರಿ ಇದನ್ ಮಾಡಿ ಕಟ್ ಮಾಡಿ ಹೊಲ್ಯಾಕತ್ತೇನ್ ನೋಡ್ವಾ. ಚಲೋ ಆತ್ ಬಿಡು ಮಾಮ. ತೆಲಗಿ ಮೇಲೆ ಕವ್ರ ತಮ್ಮನಾಗ್ರಿ ಇದು ಕವರ್ ಇದ್ರೊಳಗ ಅರ್ಬಿ ಹಾಕಿ ಹೊಲದ್ ಬಿಟ್ರೆ ತೆಲುಗುಂಬಾಕತ್ ನೋಡ್ವಾ. ತಮ್ಮನ ತಾದಿನ್ ತೆಲುಗು ಹೊಲ್ದಾರ ನೋಡ. ತೆಲಗಿ ಹೊಲ್ದ್ ಕೊಟ್ಟ ನೋಡ್ಬೇ ಇಟ್ಕೊಂಡ್ ಆರಾಮ್ ಮಕ್ಕೊಂಬಣ್ಣಿ. ಈಗ ನಾನು ತಮ್ಮನ ಕೊಟ್ಟೇನ್ರಿ ಚಾ ನೋಡಿದ್ರಂದ್ರ ಬಿಸ್ಕಿಟ್ ನೋಡ್ರಿ. ಬಿಸ್ಕಿಟ್ ಬೇಕು. ಹೌದ್ ಬಿಡ್ಬೇ ಹೌದು. ಇದನ್ನ ಅಮ್ಮ ಪಡ್ಡವ್ ನೋಡ್ರಿ ಮಾಡ್ಕೊಂಡ್ ಬಂದೇನ್ರಿ ಮಸಾಲೆ ಪಡ್ಡ. ಬೆಳಗ್ ಬರ್ಬೇಕಂದ್ರ ಆಲೇ ಇಲ್ರಿಪ್ಪ. ಮಾಡ್ಕೊಂಡ್ ಬರಮಟ ಅಂದ್ರ ಸಂಜೆ ಮುಂದೆ ಹೋಗ್ಯವಲ್ಲ ಮಾಡ್ಕೊಂಡ್ ಹೋದ್ರ ಅಂತ ಹಿಟ್ಟು ತೆಗೆದಿಟ್ಟಿದ್ದಾರೆ. ಅಯ್ಯ ಚಲೋ ಆತ್ ಬಿಡ್ಬೇ ಪಡ್ಡ ಅಂದ್ರೆ ಬಾಳ ಇಷ್ಟ. ಅದಕ್ಕರಿಪ್ಪ ಇಲ್ಲೈತ್ ನೋಡ್ರಿ. ಚಾಚಿ ಒಂದ್ ಹಾಕೊಡ್ರಿ ಪಡ್ಡ, ಮಸಾಲೆ ಪಡ್ಡ. ಅರ್ಶಾಗ ಒಂದ್ ಹಾಕೊಡ್ರಿ. ಮಸ್ತ್ ಆಗ್ಯಾವಲ್ಬೇ. ಚಲೋಗಮ್ಮ ಪಡ್ಡ ಬಾರಿ ಚಲೋ ಆಗ್ಯಾವ ಬಿಡು. ಮೆತ್ತಗಾಗ್ಯಾವಲ್ರಿ? ಮೆತ್ತಗಾಗ್ಯಾವ. ಹಿಂಗ್ ಮೆತ್ತಗಾಗ್ಬೇಕು ನನಗ. ನೀವ ಹಾಗಾದ್ರೆ ಹೇಳ್ರಿ ಏನ್ ನಗಾಕತ್ತಿರೋ ಬೈಯಾಕತ್ತಿರೋ ಹೊಗಳಾಕತ್ತಿರೋ? ನೀವೇನ ಹೊಗಳದ್ರಾಗಂದ್ರ ಸ್ಟಾರ್ಟ್ ಮಾಡ್ತೀರಿ ನಾವ್ ನಗದ. ಏ ಯಾಕೆ ಬೇ ನನ್ ಮೊಮ್ಮಕ್ಳ ಬಂಗಾರ ಕಣ್ಣಾಗ್ಯಾವ ನೋಡು. ಬಂಗಾರ ಕಣ್ಣಾಗ್ಯಾವ ನಮ್ಮವುಗಳು. ಸುಮ್ನಿರ್ರಿ ನೋಡ್ರಿ ನೋಡ್ ನಮ್ಮ ಹೆಂಗದ ನಾನ್ ಮಾಡ್ರಿ ಪಾಪ ಸಣ್ಣ ಸೊಸಿರೇಕೆ. ಸೀರೆ ಮೇಳ ಚಲೋ ಆಗೈತ್ರಿ. ನೋಡಿದ್ದ ಸೀರೆ ಎಷ್ಟ್ ಸರ ನೋಡಿದ್ರ ಸೀರೆ. ಸುಲ್ತಾನ್ ಕೊಡ್ತಾತಂತ ತಗೋರಿಪ್ಪ ಸೀರೆ ನನಗ. ಅಣ್ಣಾರ್ ಬಂದ್ರಿ. ಮನ್ಯಾಗ ಮತ್ತೆ ಕಲೆ ಆಗ್ಲಿರಿ ಆಮೇಲೆ ಇದನ್ನ ತಗೊಂತಾರ್ರಿ. ಅಲ್ಲ ನಮ್ ಸುಲ್ತಾನ್ ಚಾಯ್ಸ್ ಮಾಡನ್ರಿ ಇದನ್ನ. ಹಳೆಯ ಚಾಯ್ಸ್ ಮಾಡನ್ರಿ ಇದನ್ನ. ಸುಲ್ತಾನ್ ಚಾಯ್ಸಿಂಗ್ ಅವ್ರವ್ವ ರೊಕ್ಕ ಕೊಡ್ತಾಳ್ರಿ ಮಗ ಚಾಯ್ಸ್ ಮಾಡಾನೀಗ. ಇವೇನು ಡೆಲಿವರಿ ನೀವು? ಇಲ್ಲಿ ಸೂಪರ್ ಅದಾವ. ಏ ಒಂದ್ಸಲ ಮಿಸ್ಸಿಂಗ್ ಐತಿ ಹರಿಪ. ಇದ್ರ ಹಾಳಿರಿ ನೋಡ್ರಿ ಸೀರೆ ಮಾತ್ರ ಸೂಪರ್ ಅದಾವು. ಯಾರಿಗೆ ಯಾವ ಸೀರೆ ಬೇಕಾ ಕಮೆಂಟ್ ಮಾಡ್ರಿ. ಮಸ್ತಾಗಿ ಸೀರೆ ತಗೋರಿ. ಈ ಸೀರೆ ಭಾರಿ ಇದೆ. ಅದು ಇದು ಮಡಿರಿ ತಗೊಳೋದು ಇದು
ಸೀರೆ ಚಲೋ ಅದ ನೋಡಿ. ಅರ್ಷ 2,000 ರೂಪಾಯಿ ವ್ಯಾಪಾರ ಮಾಡಿದ್ರ ಪುಪ್ಪ 2,000 ರೂಪಾಯಿ ಮಾಡಿದ್ರಿ ಬರೀ ತಗ ನೋಡೋದಾತ್ರಿ ಬರೇ ಸೆರಗ್ ಎಲ್ಲ ಐತಿ ಜಂಪರ್ ಎಲ್ಲ ಐತಿ ಅಂತ ಮಾಡೊಂದಿತ್ತು ವ್ಯಾಪಾರ ಮಾಡ್ಯಾರಲ್ಲ ಏನ್ ಮಾಡಿರಿ ಎಲ್ಲ ಸೇರಿ ನಮ್ದ ವ್ಯಾಪಾರ ಆಗಿದೆ. ಹೌದನ್ರಿ ನಮ್ಮ ಆಶೆ ಹಂಗ್ ಮಾಡಂಗಿಲ್ಲ. ಬಾಕ್ಸ್ ತೆಗಿತಾಳೆ, ಪಾಕಿನ ತೆಗಿತಾಳೆ, ಚೆಕ್ ಮಾಡ್ತಾಳೆ, ಯಾವ ಡಿಸೈನ್ ಏನ್ ಡಿಸೈನ್ ಅಂತ ಹೇಳಿ ಮತ್ತೆ ಇಡ್ತಾಳೆ. ಹೌದ್ರಿ ಮತ್ ಬೇರೆ ಬಾಕ್ಸ್ ತಗೊಂತಾಳೆ. ಹಿಂಗ ಮಾಡ್ಕೊಂತ ಈಗ 4 ಮನೆ ನೋಡಿದ್ದೆ. ಇನ್ನು 3 ಮನೆಯಲ್ಲಿ ಬಿಟ್ಟು ಬಂದ್ರಿ ಆರ್ರಾಗೆ ಒಂದ ಹೋಗೈತೆ ಇದು ಡೈಲಿ ವೇರಿ ಡೈಲಿ 700 ರೂಪಾಯಿ ಕ್ಯಾಡಿವು. ಒಂದ್ಕಿನ ಮಸ್ತ್ ಅದ ಬಿಡ್ರಿ ಸೀರೆ ಭಾರಿ ಅದಾವ್ರಿ. ಈಗ ನಾವ್ ಹೊಂಟಿವ್ರಿ ಹಿಟ್ ಹಾಕ್ಯಾರ ಅಂತ ಕೇಳಿ ನಮ್ಮ ಚಾಚರ್ ಗಾಡಿ ತಗೊಂಬಂದಾರಲ್ರಿ ಗಾಡಿ ಹಿಡ್ಕೊಂಡ್ ಹೋಗ್ತಾರಂತ್ರಿ. ಹಂಗಾಗಿ ಅದಕ್ಕ ಅವ್ರ ಚೀಲ ಇದನ್ನ ಚೀಲನ ಕೊಟ್ಟು ಕಳ್ಸನ್ರಿ ಅವ್ರ ಕೈ ಮತ್ತ ಒಜ್ಜಾಕತ್ರಿಪ್ಪ ಅದ ಅಕ್ಕ ಇದಾವಲ್ಲ ನಮ್ದೆ ಐತ್. ಬಿಗಿ ಕಟ್ರ ಅದನ್ನ ಅವ್ರ ಹೇಳಿರಿ ಗಟ್ಕೊಂಡ್ರಿಪ್ಪ ಇದು ಹಿಡ್ಕೊಂಬ ಇದ್ರಾಗ ಏನಂತ 2 ಬುಕ್ ಅದಾವ್ರಿ. ಮಮ್ಮಿ ಇದನ್ ತಗೊಂಡ್ ಬಂದಿರಿ ಅಲ್ಲಿ ಬರ್ತೀವಲ್ವಾ ಡಿ ಕಟಿಂಗ್ ದರ್ಗಾ ಕಡೆ ಸ್ವಲ್ಪ ಒಂದ್ ಹಿಂಗ ಸಂಧಿ ಹೋಗೈತಲ್ಲ ಅದು ಇದು ದೇವ್ರ ಐತೆ ದುರ್ಗಮ್ಮಂದ ಗುಡಿ ಐತಲ್ಲಿ ಅಲ್ಲಿ ಜಾತ್ರೆ ಇತ್ತು ಇವತ್ತು. ನಾವ್ ಬರಾಕತ್ತಿದ್ವಿ ಅವ್ರು ಕರೆದ್ರು ಪ್ರಸಾದ ತಗೊಂಡ್ ಹೋಗ್ಬರ್ರಿ ಅಂತಂದ್ ಹೇಳಿ ಮತ್ ಪಪ್ಪ ಹೋಗಿ ಅಲ್ಲಿ ಹೋಗಿ ಕೇಸರಿ ಬಾತ್ ಇಸ್ಕೊಂಬಂದ್ರ ಪ್ರಸಾದ ಅಂತ ಹೇಳಿ ಮತ್ ಪುಪ್ಪರು ಸ್ವಲ್ಪ ಕೊಟ್ಟು ನಾವ್ ಸ್ವಲ್ಪ ತಗೊಂಬಂದ್ ಮನಿಗೆ. ಮತ್ತ ದಾದಿಮಾರ ಇದು ಕೊಟ್ಟ ಕಿಚಡಿ ಕಿಚಡಿ ಮಾಡಿದ್ರ ಅವ್ರ ಕಿಚಡಿ ತಗೊಂಡು ಅಂತೇಳಿ ಕೊಟ್ರು ಸರ್. ಟೈಮ್ ನೋಡ್ರಿ ಇವಾಗ 8:30 ಆತ್ರಿ. ಈಗ ನಮ್ಮ ತಮ್ಮನ ಸ್ಕೂಲ್ ಹೊಂಟಾಡ್ರಿ ಯಾಕಂದ್ರೆ ಇವತ್ತು ಶನಿವಾರ ಅಲ್ರಿ ಜಲ್ದಿನ ಐತ್ರಿ ಅವ್ರದ್ದು ಸ್ಕೂಲ್. ಜಲ್ದಿನ ಅಂತ ಹೇಳಿದ್ರೆ ಇವ್ರದ್ದು ಹೆಂಗಪ್ಪ ಅಂತ ಹೇಳಿದ್ರೆ 9 ಗಂಟೆಲಿಂತ್ರ 1 ಗಂಟೆ ಮಟ್ಟ ರೀ ಶನಿವಾರ. ಡೈಲಿ ಏನೈತಲ್ರಿ 10 ಗಂಟೆಲಿಂತ್ರ 3:30 ಮಟನ ಐತ್ರಿ ಇದು ಸ್ಕೂಲ್. ರೆಡಿ ಅದ ಇವಾಗ ಹೂ ಚಂದಾಗೈತೆ ನೋಡೋದು ಮಸ್ತ್ ಆಗೈತಿ ಹೂ. ದೀದಿ ಅಂತೂ ಹೋಗ್ಯಾಳ. ನಿನಗೆ ದೋಸೆ ಮಾಡೀನಿ ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಮಾಡಿ ಕಟ್ಟೀನಿ ಡಬ್ಬಿ ರೆಡಿ ಮಾಡೀನಿ. ಹೋಗು ಹಿಂಗಾಸೆ ಹೋಗ ಅಲ್ಲಿ ಹೋಗ್ಬೇಡ ಬರ ಮುಂದೆ ಹಂಗೆ ಬರಬೇಡ ಹಾಂ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರೆ ನಾ ಈಗ ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ ಬ್ಯಾಳಿ ಸಾರು ಮಾಡಾಕತ್ತೀನಿ ರೀ. ಬ್ಯಾಳಿ ಸಾರು ಇದನ್ನು ತೋರ್ಸಾಕತ್ತೀನಿ ರೀ ಏನೇನು ಹಾಕೀನಿ ಅಂತಂದು ಹೇಳಿ. ಯಾಕಂದ್ರೆ ನಿನ್ನೆ ನಮಗೊಬ್ರು ಕಮೆಂಟ್ ಮಾಡಿದ್ರು ಬ್ಯಾಳಿ ಸಾರು ರೆಸಿಪಿ ತೋರಿಸ್ರಿ ಅಂತಂದು ಹೇಳಿ. ನಾನು ಹಂಗೆ ಭಾಳಷ್ಟು ಸಲ ತೋರ್ಸೀನಿ ರೀ ನಾನು ಬ್ಯಾಳಿ ಸಾರು ರೆಸಿಪಿ ಹಿಂದಿನ ವಿಡಿಯೋದಾಗ ಐತ್ರಿ. ಆದ್ರೆ ಮತ್ತೊಮ್ಮೆ ಈಗ ಅವ್ರು ಕೇಳ್ಯಾರ ಅಂಥೇಳಿ ಅವ್ರ ಸಂಬಂಧ ತೋರ್ಸಾಕತ್ತೀನಿ ರೀ ನಾನು. ಈಗ ನೋಡಿರಿ ಫ್ರೆಂಡ್ಸ ನಾನೀಗ ಒಂದು 4 ಟೊಮಾಟೊ ಹಣ್ಣನ್ನು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಹೆಚ್ಚೀನಿ ರೀ ಈ ಥರ. ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕೀನಿ ರೀ, ಜೀರಿಗೆ ಹಾಕೀನಿ ರೀ, ಅರಿಶಿನ ಪುಡಿ ಹಾಕೀನಿ ರೀ, ಬೆಳ್ಳುಳ್ಳಿ ಹಾಕೀನಿ ರೀ. ನೀವು ಬೇಕಂದ್ರೆ ಹಸಿಕಾಯಿನ ಹಾಕೋಬೋದು, ಇಲ್ಲಾಂದ್ರೆ ಒಣ ಖಾರ ತಿನ್ನೋರು ಒಣ ಖಾರ ಹಾಕೋಬೋದು ರೀ. ಅಂದ್ರೆ ಹಸಿಮೆಣ್ಸಿಕಾಯಿ ತಿನ್ನಲಾರ್ದವ್ರು ನಮ್ಗೆ ಒಣ ಖಾರ ಬೇಕ್ರಿ ಅಂತ ಹೇಳಿದ್ರೆ ಈ ಥರ ಒಣ ಖಾರ ಹಾಕಿ ತೋರ್ಸಾಕತ್ತೀನಿ ರೀ ನಾನು. ಇಲ್ಲಾಂದ್ರೆ ಹಸಿಮೆಣ್ಸಿಕಾಯಿ ಸಾರ ನಾನು ಭಾಳ ಟೈಮ್ ಇದು ಮಾಡೋದ್ರಿ. ಆಮೇಲೆ ನಿಮ್ಮ ಕಡೆ ಸೊಪ್ಪು ಪಾಲಕ್ಕು ಮೆಂತ್ಯವು ಹೋಚಿಕ ಅದೇನೋ ಇತ್ತಂದ್ರೂ ಇದ್ರೊಳಗನ ಆ್ಯಡ್ ಮಾಡ್ಕೊಬೋದು ರೀ. ನಮ್ಮ ಕಡೆ ಇಲ್ಲರಿ ಹಂಗೆ ನಾ ಹಾಕಿಲ್ಲ. ನೀವು ಬೇಕಂದ್ರೆ ಇದ್ರೊಳಗನ ಹಾಕಿ ಅದನ್ನು ಒಂದು 4ರಿಂದ 5 ಸಿಟಿನ ಉದಿಸ್ಕೋಬೇಕ್ರಿ ಕುಕ್ಕರ್ ಒಳಗೆಲ್ಲ ಹಾಕಿ. ಆಮೇಲೆ ಮಸ್ತ್ ಸ್ವಲ್ಪ ಬೆಳ್ಳುಳ್ಳಿ ಆದ್ರೂ ಆಗಲಿ ಆಮೇಲೆ ಉಳ್ಳಾಗಡ್ಡಿ ಆಗಲಿ ಅದರದ್ದು ಒಗ್ಗರಣೆ ಕೊಡ್ಬೇಕ್ರಿ ಅಷ್ಟೇ ರೀ. ಈಗ ಇದು ನೋಡ್ರಿ ನಾ ಎಲ್ಲ ಹಾಕಿನಲ್ರಿ. ಈಗ ಇದ್ರೊಳಗೆ ಒಂದು ಚಿರ್ಗಷ್ಟು ನೀರು ಹಾಕಿ ಇದ್ರ ಸೀಟಿ ಮಾಡಿಸ್ಕೊಂಡ್ಬಿಡ್ತೀನಿ ರೀ. ಒಂದು 4ರಿಂದ 5 ಸೀಟಿನ. ನಾನು ನೋಡ್ರಿ ಬ್ಯಾಳಿನ ತೊಗರಿ ಬೇಳೆ ತೊಗೊಂಡಿನಿ ರೀ, ಆಮೇಲೆ ಚೆನ್ನಾಗಿ ಬೇಳೆನೂ ತೊಗೊಂಡಿನಿ ರೀ. 2 ಕೂಡ ಮಿಕ್ಸ್ ಮಾಡಿ ಹಾಕಿಬೇಕಂದ್ರೆ ಸಾರು ಚಲೋ ಆಗತ್ತೆ ಅದ್ರ ಸಂಬಂಧ ನಾ 2 ಯೂಸ್ ಮಾಡ್ತೀನಿ ರೀ. ಅಂದ್ರೆ ತೊಗೊಂಬಂದು 2 ಕೂಡಿಸಿಟ್ಬಿಟ್ಟಿರ್ತೀನಿ ರೀ ನಾನು ಹಸ್ ಮಾಡಿ. ಈ ಥರ ಬೇಳೆ ಸಾರು ಮಾಡೋ ಮುಂದೆ ಹಾಕಿಬಿಡ್ತೀನಿ ರೀ ನಾನು. ನೀವು ಬೇಕಂದ್ರೆ ತೊಗರಿ ಬೇಳೆ ಅಷ್ಟನ್ನಾದ್ರೆ ಹಾಕ್ಕೋಬೋದು ರೀ. ಬೇಳೆ ಎಲ್ಲ ಕುದ್ದು ರೀ. ಈಗ ಅದನ್ನೆಲ್ಲ ಮಸ್ತ್ ಈಗ ಒಂದು ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಈಗ ಅದನ್ನು ಒಗ್ಗರಣೆ ಕೊಟ್ಟು ನೋಡ್ರಿ. ನಿಮ್ಗೆ ಎಷ್ಟು ಸಾರು ಬೇಕಲ್ರಿ ಅಷ್ಟು ನೀವು ನೀರು ಹಾಕೋಬೋದು ರೀ. ಭಾಳ ಗಟ್ಟಿ ಬೇಕು ನಮಗೆ ಅನ್ನೋರು ಸ್ವಲ್ಪ ನೀರು ಹಾಕೋರಿ. ನಮಗೆಲ್ಲರಿಗೂ ಆಗ್ಬೇಕು ರೀ ಸಾರು ಗಟ್ಟಿದ್ರೆ ಚಲೋ ಆಗಲ್ಲ, ನಮ್ಗೆ ಸ್ವಲ್ಪ ತಿಳಿ ಇರ್ಬೇಕಂತ ಹೇಳಿದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋರಿ. ಆಮೇಲೆ ಕುದ್ಮೇಲೆ ಖಾರ ಉಪ್ಪು ನೋಡಿ ನಿಮಗೆ ತಕ್ಕಂಗೆ ಹಾಕೋರಿ. ನೀವು ಇಷ್ಟ ನೋಡಿ ಬ್ಯಾಳಿ ನಾವಂತ್ರ ಹಿಂಗೆ ಮಾಡೋದ್ರಿಪ್ಪ ಮನೆಯೊಳಗೆ. ನಾವೇನು ಸಾಂಬಾರು ಪುಡಿ ಅದು ಏನು ಹಾಕಂಗಿಲ್ಲ ರೀ. ನಮ್ಮ ಮನೆಗೆ ಅದು ಇಷ್ಟನೂ ಆಗಂಗಿಲ್ಲ ರೀ ಸಾಂಬಾರು ಪುಡಿ ಹಾಕಿದ್ದೆ. ಇದು ಎಷ್ಟು ಮಸ್ತ್ ಆಕತ್ರಿ. ಅಡುಗೆ ಎಲ್ಲ ಮುಗಿತ್ರಿ. ಈಗ
ಸ್ವಲ್ಪ ಎಲ್ಲ ನಾಷ್ಟ ಮಾಡಿದ್ವು, ಎಲ್ಲ ಬಾಂಡೆ ಇತ್ತು ತಿಕ್ಕಿದೆ, ಕಸ ಹೊಡೆದೆ ರೀ. ಮತ್ತು ಇವು ಸ್ಕೂಲ್ ಅರಿಬಿದ್ದರು ಹುಡುಗರು ಇವತ್ತು ಎಲ್ಲ ಅವ್ರಿಗೆ ವೈಟ್ ಡ್ರೆಸ್ ಅಂತ ಹಾಕೊಂಡು ಹೋಗ್ಯಾರ ರೀ. ಇವು ಎಲ್ಲ ಒಗದು ಹಾಕಿದ್ದಾರೆ ಅವರು ಬರೋಕ್ಕಿಂತ ಮುಂಚೆಗನ. ಇವತ್ತು ಸ್ವಲ್ಪ ನಿನ್ನೆ ಬಿಸಿಲಿತ್ತು ರೀ, ಇವತ್ತೆಲ್ಲ ಮೊಗ್ರ ಆಗ್ಬಿಟ್ಟೈತೆ ರೀ. ಇವತ್ತು ಶನಿವಾರ ಅಲ್ರಿ, ಇವತ್ತು ಸ್ವಲ್ಪ ಮಳಿದ ಕ್ಲೈಮೇಟ್ ಜಾಸ್ತಿ ಇರ್ತೈತೆ ರೀ ಇವತ್ತು ಶನಿವಾರ. ಈಗಂತ್ರಿ ಹುಡುಗರು ಬರೋದ್ರೊಳಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರಿ ನಾನು. ಈಗ ಹುಡುಗರು ಬರೋದ್ರಾಗ ಸೆಂಟಿಮೆಂಟ್ ವಿಡಿಯೋ ಒಂದು ಮಾಡ್ಬೇಕ್ರಿ. ನೋಡ್ರಿ ಹಕ್ಕಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.